Good morning, everyone. In this session, we will discuss about the subject Quantitative Analysis 1, which belongs to first semester of Tumkur University. This is session number 9. In this session, we will start with the second chapter or second unit, which is called as Classification and Tabulation. ಸೊ ಈ ಸೆಕೆಂಡ್ ಚಾಪ್ಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡುವಂಥ ಪ್ರತಿಯೊಂದು ಟಾಪಿಕ್ಕು ಇಟ್ ವಿಲ್ ಬಿ ರಿಲೇಟೆಡ್ ಟು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ. ಫಸ್ಟ್ ಆಫ್ ಆಲ್, ಕ್ಲಾಸಿಫಿಕೇಶನ್ ಅಂದರೆ ಏನು? ಕ್ಲಾಸಿಫಿಕೇಶನ್ನಿಂದ ನಮಗೆ ಇರುವ ಬೆನಿಫಿಟ್ಸ್ ಏನು? ಕ್ಲಾಸಿಫಿಕೇಶನ್ ಯಾಕೆ ಮಾಡಬೇಕು? ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಕ್ಲಾಸಿಫಿಕೇಶನ್ ಬಗ್ಗೆ? ಅದಾದ ನಂತರ we will discuss about the tabulation of data and how do we tabulate the data. This is what we'll be discussing throughout the entire second chapter, classification and tabulation. In session 9 ಅಲ್ಲಿ, as students, you should be able to understand the basics of classification. Classification ನ ಮೀನಿಂಗ್ ಅಂದ್ರೆ ಏನು ಮತ್ತು ಕ್ಲಾಸಿಫಿಕೇಶನ್ ಯಾವ ಉದ್ದೇಶಗಳಿಗೋಸ್ಕರ ಮಾಡ್ತೀವಿ, ಈ ಕಾನ್ಸೆಪ್ಟ್ನ ಕ್ಲಾರಿಟಿ ಬರೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಸ್ಲೈಡ್ನ ಡಿಸ್ಕಷನ್. ಸೊ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಲಾಸಿಫೈ ದಿ ಡೇಟಾ ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆ್ಯಂಡ್ ವೈ ಡು ವಿ ನೀಡ್ ಕ್ಲಾಸಿಫಿಕೇಶನ್. ವೆಲ್, ಇನ್ ದ ಪ್ರೀವಿಯಸ್ ಸೆಷನ್ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅಂದರೆ, ಒಂದು ಸೆನ್ಸಸ್, ವಾಟ್ ಡು ವಿ ಮೀನ್ ಬೈ ಸೆನ್ಸಸ್, ಮತ್ತು ಸೆನ್ಸಸ್ಗೆ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಏನೇನು ಬರುತ್ತವೆ, ವಾಟ್ ಆರ್ ದ ವೇರಿಯಸ್ ಟೆಕ್ನಿಕ್ಸ್ ಆಫ್ ಸ್ಯಾಂಪ್ಲಿಂಗ್ ಹ್ಯಾವ್ ಯೂಸ್ಡ್, ಮತ್ತು ಸ್ಟ್ಯಾಟಿಸ್ಟಿಕಲ್ ಎರರ್ ಅಂದರೆ ಏನು, ಇವೆಲ್ಲ ವಿಷಯಗಳ ಬಗ್ಗೆ ನಾವು ಪ್ರೀವಿಯಸ್ ಸೆಷನಲ್ಲಿ, ದಟ್ ಇಸ್ ಸೆಷನ್ ನಂಬರ್ 8 ಡಿಸ್ಕಷನ್ ಮಾಡಿದ್ವಿ. ಅಪ್ ಟು ಸೆಷನ್ ನಂಬರ್ 8 ಇಟ್ ವಾಸ್ ಅ ಪಾರ್ಟ್ ಆಫ್ chapter number 1, Introduction to Statistics. So this is a recap. Next we will start with second chapter, which is Classification and Tabulation. Let us look into the meaning of classification. Classification is a process of arranging the data into homogeneous groups according to their common characteristics. ಈಗ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಆಧಾರದ ಮೇಲೆ ಸಿಮಿಲರ್ ಇರುವಂಥದ್ದನ್ನು ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಆ ಡೇಟಾನೆಲ್ಲ ಅದರಲ್ಲಿ ಹಾಕ್ತೀವಿ. ಸೊ ಈ ಹೋಮೋಜಿನಿಯಸ್ ಅಂದರೆ ಸಿಮಿಲರ್ ಕೈಂಡ್ ಆಫ್ ಡೇಟಾ, ಸಿಮಿಲರ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಹೋಮೋಜಿನಿಯಸ್. ಸೊ ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ಎ process of arranging the data into homogeneous groups according to their common characteristics. Raw data cannot be easily understood. First and foremost, ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಇನ್ಫಾರ್ಮೇಷನ್ ಅಂದರೆ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನು ಕ್ಲಿಯರ್ ಕಟ್ಟಾಗಿ ನಮಗೆ ತಿಳಿಸೋದನ್ನು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ರಾ ಡೇಟಾ ಅಂದರೆ ಏನು? ಅದರಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಇರುತ್ತೆ, ಕೆಲವೊಂದು ಫಿಗರ್ಸ್ ಇರುತ್ತೆ, ಬಟ್ ಯಾವ ಫಿಗರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ದಟ್ ಈಸ್ ಕಾಲ್ಡ್ ಎಸ್ ರಾ ಡೇಟಾ. ಜಸ್ಟ್ ಆ ಫಿಗರ್ಸ್ ನೋಡೋದ್ರಿಂದ ನಮಗೇನು ಅರ್ಥ ಆಗೋದಿಲ್ಲ. ಆ ರಾ ಡೇಟಾನ ಏನು ಮಾಡಬೇಕು, ನಾವು ಪ್ರೋಸೆಸ್ ಮಾಡಿದಾಗ ಅದು ಫೈನಲ್ ಆಗಿ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ, ಲೆಟ್ ಅಸ್ ಟೇಕ್ ದ ಪಾಪ್ಯುಲೇಷನ್ ಆಫ್ ಎ ಟೌನ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಆಸ್ 5 lakh ಪೀಪಲ್. ಸೊ 5 lakh ಪೀಪಲಲ್ಲಿ ಕ್ಲಾಸಿಫೈ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀರಾ? ಮೇಯ್ನ್ ಆಗಿ ಜೆಂಡರ್ ವೈಸ್ ತಗೊಂಡಾಗ ವಿ ಹ್ಯಾವ್ ಮೇಲ್, we have female, and we also have one more gender which is called as the third gender. So one category on the basis of sex, we have 3 similar characteristics. One is male, female and third gender. Moovaru saha human beings. So characteristics number 1 will be human beings. Second, age of the people, right from 1 or 0 till around 90, 100 ಏನಾದರೂ ಆಗ್ಬೋದು. ಸೊ ಡಿಫ್ರೆಂಟ್ ಏಜ್ ಫ್ಯಾಕ್ಟರ್ಸ್ ಮೇಲೆ ಮತ್ತೆ ಕ್ಲಾಸಿಫಿಕೇಶನ್ ಮಾಡೋದು. ನೆಕ್ಸ್ಟ್, ಆನ್ ದಿ ಬೇಸಿಸ್ ಆಫ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಇಸ್ ಅ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್, ಅನ್ಮ್ಯಾರಿಡ್. ಈ ರೀತಿ ಒಂದು ಮಾಹಿತಿ ತಗೊಂಡು, ಒಂದು ರಾ ಡೇಟಾನ ತಗೊಂಡು ಅದನ್ನ ಫರ್ದರ್ ಬೈಫರ್ಕೇಟ್ ಮಾಡ್ತಾ ಹೋಗೋದು ಆನ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್.
ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಶನ್. ಉದಾಹರಣೆಗೆ ಆನ್ ಎ ಶೀಟ್ ಆಫ್ ಪೇಪರ್ 5 lakhs ಅಂತ ಫಿಗರ್ ಬರೆದು ಅದ್ರ ಕೆಳಗಡೆ 10, 20, 30, 5, 6, 9 ಅಂತ ಬರೀ ಫಿಗರ್ಸ್ ಹಾಕ್ಬಿಟ್ರೆ ನಮ್ಗೆ ಆ ಶೀಟ್ ಇಂದ ಏನೂ ಅರ್ಥ ಆಗುತ್ತಿಲ್ಲ. ಕಾರಣ ದಟ್ ಈಸ್ ರಾ ಡೇಟಾ. ಆಮೇಲೆ ಅದನ್ನ ಏನ್ ಮಾಡ್ತೀವಿ, ಆ ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಲೈಕ್ ಆನ್ ದ ಬೇಸಿಸ್ ಆಫ್ ಜೆಂಡರ್, ಯಾರ್ಯಾರಿದ್ದಾರೆ, ಮೇಲ್, ಫಿಮೇಲ್, ಥರ್ಡ್ ಜೆಂಡರ್. ನೆಕ್ಸ್ಟ್ ಆನ್ ದಿ ಬೇಸಿಸ್ ಆಫ್ ಏಜ್, 0 to 10 years, 10 to 20 years, 20 to 30, 30 to 40, 40 to 50. ಈ ರೀತಿ ಈ ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ವಿ ವಿಲ್ ಬೈಫರ್ಕೇಟ್ ದಮ್. ನಂತರ ಈ ಏಜ್ ಗ್ರೂಪ್ ಅಲ್ಲಿ ಅಬೌಟ್ 20 to 30 ಅಲ್ಲಿ ಎಷ್ಟು ಜನ ಮ್ಯಾರಿಡ್ ಇದ್ದಾರೆ, ಅನ್ಮ್ಯಾರಿಡ್ ಇದ್ದಾರೆ. ಆನ್ ದ ಬೇಸಿಸ್ ಆಫ್ ಏಜ್ ಆಫ್ 30 to 40 years ಎಷ್ಟು ಜನ ಮ್ಯಾರಿಡ್ ಇದ್ದಾರೆ, ಎಷ್ಟು ಜನ ಅನ್ಮ್ಯಾರಿಡ್ ಇದ್ದಾರೆ. ಸೊ ಈ ತರ ಒಂದು ರಾ ಡೇಟಾನ ನಾವು ಡಿಫರೆಂಟ್ ಸ್ಟೇಜಸ್ ಅಲ್ಲಿ ಅದನ್ನ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಸ್ ಮೇಲೆ ಬ್ರೇಕಪ್ ಮಾಡ್ತಾ ಹೋಗ್ತೀವಿ. ಅಂಡ್ ವಿ ವಿಲ್ ಅರೇಂಜ್ ಆಲ್ ದ ಡೇಟಾ ಅಂಡ್ ಫೈನಲಿ ಗ್ಯಾದರ್ ಇನ್ಫಾರ್ಮೇಶನ್. ಸೊ ರಾ ಡೇಟಾ ಪ್ರೋಸೆಸ್ ಆದ್ಮೇಲೆ at the end of the show there should be some information which we have to collect. So that is called as classification of data into valuable information. So ಇಷ್ಟೊತ್ತು ಚರ್ಚೆ ಮಾಡಿದ್ವಿ what do we mean by classification of data. It is a method or it is a technique of arranging data into similar groups which is called as homogeneous classes according to some common features present in the data. For the example ತಗೊಂಡಾಗೆ first what is the gender of the people or what is the sex of the people, male, female and third gender. ಎರಡನೇದು what is the age group of the people, right from 0 till 100 years or 100 years plus. ಸೊ ಯಾವ್ಯಾವ ಏಜ್ ಗ್ರೂಪ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟು ಜನ ಜೆಂಟ್ಸ್ ಇದ್ದಾರೆ, ಎಷ್ಟು ಜನ ಲೇಡೀಸ್ ಇದ್ದಾರೆ, ಎಷ್ಟು ಜನ ಥರ್ಡ್ ಜೆಂಡರ್ ಕ್ಯಾಟಗರಿಗೆ ಬೀಳ್ತಾರೆ. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ವಿ ಟುಕ್ ದ ಮ್ಯಾರಿಟಲ್ ಸ್ಟೇಟಸ್ ಆಫ್ ದಿ ಪೀಪಲ್. ಸೊ 20 to 30 years ಅಲ್ಲಿ ಎಷ್ಟು ಜನ ಮ್ಯಾರಿಡ್ ಆಗಿದ್ದಾರೆ, ಆ ಮ್ಯಾರಿಡ್ ಆಗಿರೋರಲ್ಲಿ ಮೆನ್ ಎಷ್ಟು ಜನ, ವುಮೆನ್ ಎಷ್ಟು ಜನ. ಸೊ ವಿ ಹ್ಯಾವ್ ಅ ಬ್ರೇಕಪ್ ಅಟ್ ಈಚ್ ಅಂಡ್ ಎವ್ರಿ stage. That is called as on the basis of some common features ನಾವು ಬೈಫರ್ಕೇಟ್ ಮಾಡ್ತಾ ಹೋಗ್ತೀವಿ. ಇನ್ನು ಒಂದು ಸ್ಟೆಪ್ ಫರ್ದರ್ ಹೋದ್ರೆ ಇದರಲ್ಲಿ ಮೆನ್, ವುಮೆನ್ ಮತ್ತು ಥರ್ಡ್ ಜೆಂಡರ್ ಅಲ್ಲಿ ಅಂಡರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆನ್ ಎಷ್ಟು ಜನ ಲಿಟ್ರೇಟ್ ಇದ್ದಾರೆ, ಎಷ್ಟು ಜನ ಇಲ್ಲಿಟ್ರೇಟ್ ಇದ್ದಾರೆ. ಅದೇ ರೀತಿ ಅಂಡರ್ ದ ಕ್ಯಾಟಗರಿ ವುಮೆನ್, ಹೌ ಮೆನಿ ಆಫ್ ದೆಮ್ ಆರ್ ಲಿಟ್ರೇಟ್, ಹೌ ಮೆನಿ ಆಫ್ ದೆಮ್ ಆರ್ illiterate. Under the third gender category, how many of them are literate, how many of them are illiterate. ಸೊ ಈ ರೀತಿ ಒಂದೊಂದು ಸ್ಟೇಜ್ ಅಲ್ಲೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡು ನಾವು ಡೇಟಾನ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸೊ ನಾವು ಡೇಟಾನ ಎಷ್ಟು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ಸು ಅನಾಲಿಸಿಸ್ ಮಾಡೋದಕ್ಕೆ, ಇಂಟರ್ಪ್ರಿಟ್ ಮಾಡೋದಕ್ಕೆ ಅಷ್ಟು ಈಸಿ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ ಅಥವಾ ಮ್ಯಾಥಮೆಟಿಕ್ಸ್ ಕ್ವಶನ್ ತಗೊಂಡಾಗ ವಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿ ಡೇಟಾ ಗಿವನ್ ಯಾವ ಇನ್ಫಾರ್ಮೇಶನ್ ಸಿಗೋ ಚಾನ್ಸಸ್ ಇದೆ, ಯಾವ ರೀತಿ ನಾವು ಡೇಟಾನ ಕ್ಲಾಸಿಫೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ seriation. Seriation is the process of formation of data, arrangement of data, succession or position of the data in a particular series or in a particular sequence. ಸೊ ಯಾವುದೋ ಒಂದು ಮಾಹಿತಿನ ತಗೊಂಡಾಗ ಯಾವ ರೀತಿ ಅದನ್ನ ಅರೇಂಜ್ ಮಾಡ್ಕೋಬೇಕು, ಯಾವ ರೀತಿ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಸೊ ಈ ರೀತಿ ಸೀಕ್ವೆನ್ಷಿಯಲ್ ಆರ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಇಟ್ ಇಸ್ ಕಾಲ್ಡ್ ಎಸ್ seriation. Well, now let us discuss the objectives of data classification. ಡೇಟಾ ಕ್ಲಾಸಿಫಿಕೇಶನ್ ಮಾಡುವ ಉದ್ದೇಶಗಳೇನು, ರೈಟ್? ಸೊ ಉದ್ದೇಶ ಗೊತ್ತಾದಾಗ ನಮಗೆ ಅದರಲ್ಲಿರುವ ಅಡ್ವಾಂಟೇಜಸ್ ಗೊತ್ತಾಗುತ್ತೆ, ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ. ಸೊ ಆಬ್ಜೆಕ್ಟಿವ್ಸ್ ಆಫ್ ಡೇಟಾ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹ್ಯೂಜ್ ಡೇಟಾನ ನಾವು ಹೇಗೆ ಸಿಂಪ್ಲಿಫೈ ಮಾಡ್ಕೊಂತ ಹೋಗಬೇಕು ಇನ್ ಅನ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ manner. So the first objective is to consolidate the volume of data in such a way that similarities and differences can be quickly understood. ಎರಡನೇದು ಕಂಪ್ಯಾರಿಸನ್ ಪರ್ಪಸ್ಗೋಸ್ಕರ. ಸೊ ಯಾವ ರೀತಿ ನಾವು ಡೇಟಾನ
ಅನಲೈಸ್ ಮಾಡಬೇಕಾಗುತ್ತೆ. ಥರ್ಡ್, ಟು ಪಾಯಿಂಟ್ ಔಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡೇಟಾ ಅಟ್ ಎ ಫ್ಲಾಶ್. ಇಮಿಡಿಯೇಟ್ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ನ ಮಾರ್ಕ್ಸ್ ಕಾರ್ಡ್ ತಗೊಂಡ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಟ್ ದಿ ಬಾಟಮ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫೇಲ್ ಅಥವಾ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ವಿ ನೀಡ್ ನಾಟ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಮಾರ್ಕ್ ಅಂಡ್ ಈಚ್ ಆ್ಯಂಡ್ ಎವ್ರಿ ಡೀಟೇಲ್. ಸೊ ನೋಡ್ತಾ ಇದ್ದಂಗೆ ನಮಗೆ ಇಮಿಡಿಯೇಟ್ ಆಗಿ ಇದರ ರಿಸಲ್ಟು ಟಕ್ ಅಂತ ಗೊತ್ತಾಗಬೇಕು. ನೆಕ್ಸ್ಟ್, to give importance to the prominent data collected while separating the optional elements. So most important data ಏನು ಅನ್ನೋದನ್ನ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗಬೇಕು. ಫೈನಲಿ, to allow a statistical method of the material gathered. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೇಟಾ ಕ್ಲಾಸಿಫೈ ಮಾಡೋ ಉದ್ದೇಶ ಏನಂದ್ರೆ ನಮಗೆ ಹ್ಯೂಜ್ ಡೇಟಾ, ಕಾಂಪ್ಲೆಕ್ಸ್ ಡೇಟಾ ಬಹಳ ಸಿಂಪಲ್ ಆಗಿ ಅರ್ಥ ಆಗುವ ಹಾಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಪ್ರಕಾರ ಕ್ಲಾಸಿಫೈ ಮಾಡ್ತೀವಿ. ಎರಡನೇದು, ಕಂಪ್ಯಾರಿಸನ್ ಪರ್ಪಸ್ಗೆ ಡೇಟಾ ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ. ಮೂರನೇದು, ಟು ಪಾಯಿಂಟ್ ಔಟ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡೇಟಾ. ಫೈನಲಿ, ಮೋಸ್ಟ್ ಇಂಪಾರ್ಟೆಂಟ್ ಡೇಟಾನ ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅಗೇನ್ ವಿ ನೀಡ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ. ಸೆಷನ್ ನಂಬರ್ 9 ಅಲ್ಲಿ ಲೆಟ್ ಅಸ್ ಹ್ಯಾವ್ ಅ ರೀಕ್ಯಾಪ್ ಆಫ್ ವಾಟ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್. ಒಂದು, ಕ್ಲಾಸಿಫಿಕೇಶನ್ ಅಂದ್ರೆ ಏನು, ಟ್ಯಾಬ್ಯುಲೇಷನ್ ಅಂದ್ರೆ ಏನು, ಸೀರಿಯೇಷನ್ ಅಂದ್ರೆ ಏನು, ವಾಟ್ ಆರ್ ದ ಮೀನಿಂಗ್ ಆಫ್ ಆಲ್ ದೀಸ್ ತ್ರೀ. ನಂತರ ಕ್ಲಾಸಿಫಿಕೇಶನ್ ಯಾಕೆ ಬೇಕು, ಕ್ಲಾಸಿಫಿಕೇಶನ್ನ ಉದ್ದೇಶಗಳೇನು, ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಶನ್ನ ಚರ್ಚೆ ಮಾಡಿದ್ದೀವಿ. ಸೊ ಸೆಷನ್ ನಂಬರ್ 9 ಕಮ್ಸ್ ಟು ಅನ್ ಎಂಡ್ ವಿತ್ ದಿಸ್ ಡಿಸ್ಕಷನ್. ನೆಕ್ಸ್ಟ್ ಸೆಷನ್ ನಂಬರ್ 10 ಅಲ್ಲಿ ವಿ ವಿಲ್ ಡಿಸ್ಕಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಯಾವ್ಯಾವ ರೀತಿ ಡೇಟಾನ ಕ್ಲಾಸಿಫೈ ಮಾಡಬಹುದು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ನಂಬರ್ 10 ಅಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಆಲ್.